ಮಾತಾಡ್ತಾರೆ. ಅವರು ಗೆಲ್ಲದಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ. ಆಗ ಏನು ಮಾತಾಡಲ್ಲ, ಸುಳ್ಳು ಹೇಳಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಬಿಜೆಪಿ ಅವರು ಇದ್ದಾರಲ್ಲ, ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಹೇಳಲ್ಲ. ಅದರಿಂದ ದಯಮಾಡಿ ಬಿಜೆಪಿಗೆ ಯಾವ ಕಾರಣಕ್ಕೂ ಓಟ್ ಹಾಕಬೇಡಿ. ಸಮರ್ಥ ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರ ಶಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಶಾಂತಿ ಸಿಗಲಿದ್ದಾರೆ. ಈಗ ಬದುಕಿಲ್ಲ ಅವರು. ಆ ಜಾಗವನ್ನ ಭರ್ತಿ ಮಾಡಲಿಕ್ಕೆ ನಾವು ಸಮರ್ಥ ಅವರನ್ನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಅವರ ಮೊಮ್ಮಗ ಅದು ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ತಂದೆ ಮಗ ಮೊಮ್ಮಗ ಅವರೆಲ್ಲ ನಿಂತ್ಕೊತಾ ಇದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ. ಬಿಜೆಪಿಲಿ ಇಲ್ವಾ? ಯಡಿಯೂರಪ್ಪನ ಮಕ್ಕಳು ಯಾರು? ಯಾವ ಪಾರ್ಟಿಯವರು ಅವರು? ಬಿಜೆಪಿ ಅವರಲ್ವಾ? ಬಸವರಾಜ ಬೊಮ್ಮಾಯಿ ಅವನ ಮಗನ ಟಿಕೆಟ್ ಕೊಟ್ಟಿದ್ರಲ್ಲ, ಯಾರು ಅವರು? ಬಿಜೆಪಿ ಅವರು. ಕುಮಾರಸ್ವಾಮಿ ದೇವೇಗೌಡ ಅವನ ಮಕ್ಕಳೆಲ್ಲ ನಿಂತ್ಕೊಂಡಿರಲಿಲ್ಲ, ಯಾರು ಅವರು? ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಪ್ಪಾ ಅಂತಂದ್ರೆ, ಪದ್ಧತಿ ಏನು ಅಂತಂದ್ರೆ, ಯಾರಾದ್ರೂ ಮಧ್ಯದಲ್ಲಿ ಸತ್ತೋದ್ರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಮೊದಲಿನಿಂದ ನಡ್ಕೊಂಡು. ಈಗ 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೇವೆ. ಇವರು ಶಿವಶಂಕರಪ್ಪನ ಮನೆಯವರಲ್ವಾ? ಆಮೇಲೆ ಬಾಗಲಕೋಟೆಯಲ್ಲಿ HY ಮೇಟಿ ಅವರು ಕಾಲ ಆದರು, ಅವ್ರ ಮಗನಿಗೆ ಕೊಟ್ಟಿದ್ದೀವಿ, ಉಮೇಶನ್ಗೆ. ಕಾಂಗ್ರೆಸ್ನಲ್ಲಿ ಯಾವಾಗಲೂ ಕೂಡ ಯಾರಾದರೂ ಸತ್ತೋದ್ರೆ ಮಧ್ಯದಲ್ಲಿ ಅವ್ರ ಮಕ್ಕಳಿಗೆ ಉಪಚುನಾವಣೆಯಲ್ಲಿ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಪದ್ಧತಿ. ಅದರಿಂದ ಹಾಗೆ ಮಾಡ್ತಾ ಇದ್ದೀವಿ. ಅದರಿಂದ ಈ ಬಿಜೆಪಿಯವರು JDSನವರು ಹೇಳ್ತಕ್ಕಂಥ ಮಾತುಗಳಲ್ಲಿ ಸತ್ಯಾಂಶ ಇಲ್ಲ. ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥ ವಿಚಾರಗಳು ಇವು. ಇದನ್ನ ತಿಳ್ಕೋಬೇಕಾಗ್ತದೆ. ಅದರಿಂದ ನಾವು ಸಮರ್ಥ ಒಬ್ಬ ವಿದ್ಯಾವಂತ ಯುವಕ, ವಿದೇಶದಲ್ಲಿ ಓದ್ಕೊ ಬಂದಿದ್ದಾರೆ. ಇವ್ರಿಗೆ ಯೋಗ್ಯತೆ ಇಲ್ವಾ? ಯೋಗ್ಯತೆ ಇಲ್ವಾ? ಶಾಸಕರಾಗ್ಲಿಕ್ಕೆ ಎಲ್ಲ ಅರ್ಹತೆಗಳು ಕೂಡ ಇದ್ದಾವೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಜನಪ್ರತಿನಿಧಿಗಳಾಗವರು ಜನರ ಜೊತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಜನಪರವಾಗಿರ್ತಕ್ಕಂಥದ್ದು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಯಾಕಂತಂದ್ರೆ ನೀವು ಆರಿಸಿ ಕಳಿಸೋದು ಯಾಕೋಸ್ಕರ? ನಿಮ್ ಪರವಾಗಿ ಕೆಲಸ ಮಾಡ್ಲಿ ಅಂತ, ನಿಮ್ ಪರವಾಗಿ ಕೆಲಸ ಮಾಡ್ಲಿ ಅಂತ ಕಳಿಸೋದು. ನಿಮ್ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಜನಪರವಾಗಿರ್ಬೇಕು, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಯಾಗಿರ್ಬೇಕು. ಆ ಎಲ್ಲ ಗುಣಗಳು ಕೂಡ ಸಮರ್ಥನಲ್ಲಿ ಇದ್ದಾವೆ ಅಂತಕ್ಕಂಥ ಮಾತು. ಆದ್ರಿಂದ ಇವರು ಸೂಕ್ತವಾದಂತ ಅಭ್ಯರ್ಥಿ. ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಕರ್ನಾಟಕದಲ್ಲಿ. ಇನ್ನ 2 ವರ್ಷ ಇರ್ತೀವಿ. ಇನ್ನ 2 ವರ್ಷ ಇರ್ತೀವಿ. 28ರಲ್ಲೂ ನಾವೇ ಬರ್ತೀವಿ. ಸುಳ್ಳೇಳಿ ಅಪಪ್ರಚಾರ ಮಾಡ್ತಕ್ಕಂಥದ್ದು
ಇವರೆಲ್ಲರೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡೋದು ಏನ್ರಮ್ಮ, ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡೋದು. ಆಗ 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 ವಿರೋಧ ಮಾಡಿದವರು ಯಾರು? ನಿಮ್ಗೆ ಇದು ಕೊಡಬೇಡಿ, ಶಕ್ತಿ ಯೋಜನೆಯಲ್ಲಿ ಬಸ್ನಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಬಿಜೆಪಿಯವರು. ನಿಮ್ಗೆ 2,000 ರೂಪಾಯಿ ತಿಂಗಳಿಗೆ ಕೊಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಅನ್ನಭಾಗ್ಯ ಕಾರ್ಯಕ್ರಮ ಮಾಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಬಿಜೆಪಿಯವರು. ಯುವ ನಿಧಿ ಕಾರ್ಯಕ್ರಮ ಮಾಡಬಾರ್ದು ಅಂತ ಯೋಚನೆ ಮಾಡಿದವರು ಯಾರು? ಯುವ ನಿಧಿ ಯಾರಿಗೆ? ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಗ್ರಾಜುಯೇಟ್ಸ್ಗಳಿಗೆ, 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ ಕೊಡ್ತಾ ಇರೋದು ಯಾರು? ಕಾಂಗ್ರೆಸ್ ಸರ್ಕಾರ. ಮತ್ತೆ ಇದನ್ನೆಲ್ಲ ವಿರೋಧ ಮಾಡಿದವರು ಯಾರು? ಅವ್ರು ಓಟ್ ಕೊಡ್ತೀರಾ? ದಯಮಾಡಿ ನೀವೆಲ್ಲರೂ ಕೂಡ ತಿಳ್ಕೋಬೇಕು, ಈ ಬಿಜೆಪಿಯವರು ಇದಾರಲ್ಲ ಬಡವರ ವಿರೋಧಿಗಳು, ಬಡವರಿಗೆ ಏನು ಕೆಲಸ ಮಾಡಬಾರ್ದು. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಮತ್ತೆ ಎಲ್ಲ ಜಾತಿಯಿಂದ ಇರ್ತಕ್ಕಂಥ ಬಡವರು ಅವರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮಹಿಳೆಯರ ವಿರೋಧಿಗಳು. ಅದರಿಂದ ನೀವೆಲ್ಲರೂ ಕೂಡ 9ನೇ ತಾರೀಕು ತೀರ್ಮಾನ ಮಾಡಬೇಕು. 9ನೇ ತಾರೀಕು ತೀರ್ಮಾನ ಮಾಡಬೇಕು. ಈ ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರ್ದು. ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರ್ದು. ಇವರಿಗೆ ನಾವು ಗ್ಯಾರಂಟಿ ಯೋಜನೆಗಳಿಗೆ 2026ವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ನಾವು ಅಧಿಕಾರಕ್ಕೆ ಬಂದಾಗ 1,31,000 ಕೋಟಿ ರೂಪಾಯಿಗಳು. 1,31,000 ಕೋಟಿ ರೂಪಾಯಿಗಳು. ದಾವಣಗೆರೆ ಒಂದರಲ್ಲೇ 538 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಎಷ್ಟು? 538. ಇದಿಲ್ಲ ಅಂತ ಹೇಳಿ ನೋಡೋಣ ಬಿಜೆಪಿ. ನಾ ಹೇಳಿದಾಗ, ಅಸೆಂಬ್ಲಿನಲ್ಲಿ ಹೇಳಿದಾಗ ಬಾಯಿ ಮುಚ್ಚಿಗೆ ಕೂತಿದ್ರು. ಅಸೆಂಬ್ಲಿನಲ್ಲಿ ಹೇಳಿದ್ನಲ್ಲ, ಇದು ಹೇಳಿದಾಗ ಬಾಯಿ ಮುಚ್ಕೊಂಡು ಕೂತಿದ್ರು. ಹೊರಗಡೆ ಬಂದು ಸುಳ್ಳು ಹೇಳ್ತಾರೆ. ನಿಮಗೆ ಉತ್ತರ ಕೊಡಕ್ಕಾಗಿಲ್ಲ ಸರ್ ಅವರು. ಅದರಿಂದ ನಮ್ಮ ಇಲ್ಲಿ ಈ ಜಿಲ್ಲೆನಲ್ಲಿ ಸುಮಾರು 13,62,6,070 ಜನಕ್ಕೆ ಕೊಟ್ಟಿದ್ದೀವಿ. 13,62,6,070 ಜನರಿಗೆ ಕೊಟ್ಟಿದ್ದೀವಿ. ಇಷ್ಟು ಜನ ಫಲಾನುಭವಿಗಳಾಗಿದ್ದಾರೆ. ಯಾವುದೇ ₹1 ಖರ್ಚಿಲ್ಲದೇನೆ, ಮಧ್ಯವರ್ತಿಗಳ ಹಾವಳಿ ಇಲ್ಲದೇನೆ ಕೊಟ್ಟಿರ್ತಕ್ಕಂಥ ಹಣ ಇದು. ಅದರಿಂದ ನೀವು ನೋಡಿ, ಹೆಣ್ಮಕ್ಳು ಒಂದು ಓಟು ಹಾಕ್ಬಾರ್ದು. ನೀವು ಬಿಜೆಪಿಗೆ ಒಂದು ಓಟು ಹಾಕ್ಬಾರದು. ನೋಡ್ರಮ್ಮ ತಾಯಿ, ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಲ್ವ ನೀವು? ಕೈ ಎತ್ತಿ ನೋಡ, ಕೈ ಎತ್ತರಮ್ಮ. ವಿರೋಧ ಮಾಡಿದವ್ರು ಯಾರು ಗೊತ್ತಾ? ಬಿಜೆಪಿಯವರು. ವಿರೋಧ ಮಾಡಿದವ್ರು ಓಟ್ ಹಾಕ್ತೀರಾ? ದಯಮಾಡಿ ಓಟ್ ಹಾಕ್ಬಾರ್ದು. ಗೊತ್ತಾಯ್ತೇನ್ರಯ್ಯ? ನಿಮ್ಗೆ ನಿಮ್ಮ ಮನೆಯಲ್ಲಿ ಮನೆ ಯಜಮಾನಿಗೆ
ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ. ಅದನ್ನ ಯಾರು ಕೊಡ್ತಾ ಇರೋರು? ಕಾಂಗ್ರೆಸ್ ಸರ್ಕಾರ. ಅದನ್ನ ವಿರೋಧ ಮಾಡಿದವರು ಯಾರು? ಬಿಜೆಪಿ ಅವರು. ವಿರೋಧ ಮಾಡಿದವ್ರು ಓಟ್ ಹಾಕ್ತೀರಾ? ಗೃಹ ಜ್ಯೋತಿ ನೀವು 200 ಯೂನಿಟ್ ಒಳಗೆ ಕರೆಂಟೇ ಕಟ್ಟಾಗಿಲ್ಲ, ಕಟ್ತೀರಾ? ಯಾರ್ಯಾರು ಕಟ್ತೀರಿ ನೋಡಿ ಕೈ ಎತ್ತಿ. ಯಾರು ಕಟ್ಟಲ್ಲ. ಇದನ್ನ ವಿರೋಧ ಮಾಡಿದವ್ರು ಯಾರು? ಮತ್ತೆ ಇವ್ರಿಗೆ ಓಟ್ ಹಾಕ್ತೀರಾ? ಹಾಕ್ಬಾರದು. ದಯಮಾಡಿ ಅದಕ್ಕೆ ಅನ್ನ ಭಾಗ್ಯ ಕಾರ್ಯಕ್ರಮ ಕೊಟ್ಟವ್ರು ಯಾರು? ನಾನು ಹಳ್ಳಿಯವನು. ನಮ್ಮ ಊರಿನಲ್ಲಿ ಅನ್ನ ಉಣ್ತಿದ್ದದೆ ಹಬ್ಬದ. ಇವೆಲ್ಲ ನೀರಾವರಿ ಇದ್ದಾವೆ. ಈ ಊರಿನಲ್ಲಿ ನೀರಾವರಿ ಇದೆ. ನಮ್ಮ ಊರಿನಲ್ಲಿ ನೀರಾವರಿ ಇದ್ದದ್ದು ಬಹಳ ಕಡಿಮೆ. ಜಾಸ್ತಿ ಜನ ಕುಸ್ಕಿ ಜಮೀನು ಇಟ್ಕೊಂಡಿದ್ದವರೇ ಇದ್ದವರು. ಅವ್ರ ಅನ್ನ ಉಣ್ತಿದ್ದು ಯಾವಾಗ ಗೊತ್ತಾ? ಹಬ್ಬಗಳಲ್ಲಿ ಅಥವಾ ನೆಂಟರುಗಳು ಬಂದಾಗ ಮಾತ್ರ ಅನ್ನ ಉಣ್ತಿದ್ದರು. ಈಗ ಎಲ್ರ ಮನೇಲೂ ಅನ್ನ. ಅದಕ್ಕೆ ಬಿಜೆಪಿ ಸುಳ್ಳು ಹೇಳ್ತಾರೆ. ಸಾಲದ ರಾಮಯ್ಯ ಅಂತ. 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಬಾಗಲಕೋಟೆಯಲ್ಲಿ HY ಮೇಟಿ ಅವರು ನಿಧನರಾದರು. ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು. ಉಮೇಶ್ ಮೇಟಿ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ದಾವಣಗೆರೆಯಲ್ಲಿ ಕೂಡ ಶಿವಶಂಕರಪ್ಪನವರು ನಿಧನರಾದ ಮೇಲೆ ಅವ್ರ ಮೊಮ್ಮಗ ಸಮರ್ಥನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಆದ್ರಿಂದ ನಮಗೆ ಟಿಕೆಟ್ ಕೊಡ್ಲಿಲ್ಲ ಅಂತಕ್ಕಂಥ ಪ್ರಮೇಯ ಉದ್ಭವ ಆಗೋದಿಲ್ಲ. ಅದು ಜನರಲ್ ಎಲೆಕ್ಷನ್ ಅಲ್ಲಿ ಯಾರು ಬೇಕಾದ್ರೂ ಕೊಡಬಹುದು ಟಿಕೆಟ್. ಯಾರಿಗಾರು ಹೈಕಮಾಂಡ್ ನವರು ಯಾರಿಗೆ ತೀರ್ಮಾನ ಮಾಡ್ತಾರೆ ಅದು ಬೇರೆ ಪ್ರಶ್ನೆ. ಆದ್ರೆ ನೀವೆಲ್ಲರೂ ಕೂಡ ತಿಳ್ಕೋಬೇಕು, ಸಮರ್ಥ ಅವರು ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿ. ವಿದ್ಯಾವಂತ, ಯುವಕ, ಜನಪರವಾಗಿರ್ತಕ್ಕಂಥ ವ್ಯಕ್ತಿ. ಅದರಿಂದ ಜನರ ಪರವಾಗಿ ಮತ ಹಾಕ್ಬೇಕು. ಜನರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಜನಪ್ರತಿನಿಧಿಗಳಾಗಬೇಕು ಅಲ್ವಾ? ಜನಪ್ರತಿನಿಧಿ ಅಂದ್ರೆ ಏನು? ಜನಪ್ರತಿನಿಧಿ ಅಂತಂದ್ರೆ ನಿಮ್ ಪರವಾಗಿ ಅಸೆಂಬ್ಲಿನಲ್ಲಿ ಕೆಲಸ ಮಾಡೋರು, ನಿಮ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥವ್ರು. ಅದನ್ನ ಮಾಡ್ಬೇಕಾದ್ರೆ ಇವ್ರು ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಪಕ್ಷ ಇನ್ನ ಸರ್ಕಾರ ಇದೆಯಲ್ಲ, ಇನ್ನ 2 ವರ್ಷ ಇರ್ತದೆ. 2 ವರ್ಷದವರೆಗೆ ಇವರೇ ನಿಮ್ಮ ಪ್ರತಿನಿಧಿಯಾಗಿರ್ತಾರೆ. ಇವ್ರ ಕೆಲಸ ಆಗ್ಬೇಕಾದ್ರೆ, ನಿಮ್ ಕ್ಷೇತ್ರದ ಕೆಲಸ ಆಗ್ಬೇಕಾದ್ರೆ ಯಾರು ಸರ್ಕಾರ ಮಾಡಬೇಕು? ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಕ್ ಸಾಧ್ಯ. ಯಾರೋ ಬಿಜೆಪಿಯವರು MLA ಆದ್ರೆ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಅವ್ರು ಯಾವತ್ತೂ ಬಡವರ ಪರವಾಗಿ ಕೆಲಸ ಮಾಡೇ ಇಲ್ಲ, ದಲಿತರ ಪರವಾಗಿ ಕೆಲಸ ಮಾಡಿಲ್ಲ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡಿಲ್ಲ, ಬಡವರ ಪರವಾಗಿ ಕೆಲಸ ಮಾಡಿಲ್ಲ, ಮಹಿಳೆಯರ ಪರವಾಗಿ ಕೆಲಸ ಮಾಡಿಲ್ಲ. ಮಾಡಿದ್ದಾರೆ ನಮ್ಮ? ಯಾವತ್ತು ಮಾಡಿಲ್ಲ. ಇವತ್ತಲ್ಲ, ಯಾವತ್ತು ಮಾಡಿಲ್ಲ. ಯಾಕಂತಂದ್ರೆ ಅವರು ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ರೈತರ ವಿರೋಧಿಗಳು. ಮತ್ತೆ ಈಗ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಯಾವ ಇಂಥ ವರ್ಗದ ಜನರಿಗೆ ಅಂತ ಮಾಡಿದೀವ? ಎಲ್ಲ ವರ್ಗದ ಜನರಿಗೂ ಮಾಡಿದೀವಿ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ವರ್ಗದ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದನ್ನ ತಿಳ್ಕೊಬೇಕು.
ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು, ಜೈನರು ಇವರೆಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದು? ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ, ಗ್ಯಾರಂಟಿ ಯೋಜನೆ. ಆ ಶಕ್ತಿ ಯೋಜನೆಯಲ್ಲಿ ಇಂಥವರೇ ಬಸ್ನಲ್ಲಿ ಹೋಗಿ ಅಂತ ಹೇಳಿದೀವ? ಎಲ್ರು ಬಸ್ನಲ್ಲಿ ಹೋಗಿ ಅಂತ ಹೇಳಿದೀವಿ. ಫ್ರೀಯಾಗಿ 2,000 ರೂಪಾಯಿ ಕೊಡ್ತೀವಿ ಮಹಿಳೆಯರಿಗೆ. ಆ 2,000 ರೂಪಾಯಿ ಕೊಡುವಾಗ ಇಂಥ ಮಹಿಳೆಗೆ ಕೊಡ್ತೀವ? ಹಿಂದೂ ಮಹಿಳೆಗೆ, ಮುಸಲ್ಮಾನ್ ಮಹಿಳೆಗೆ, ಕ್ರಿಶ್ಚಿಯನ್ ಮಹಿಳೆಗೆ ಅಂತ ಕೊಡ್ತೀವ? ಎಲ್ರಿಗೂ ಕೂಡ ಕೊಡ್ತೀವಿ. ಈಗ ಬಿಜೆಪಿ ಮಹಿಳೆಯರು ತಗೊಳ್ಳಲ್ವಾ? ಅವರು ತಗೊಳ್ಳಲ್ವಾ? ಅವ್ರಿಗೂ ಕೊಡ್ತೀವಿ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರೇ ಯಾವುದೇ ಪಕ್ಷಕ್ಕಿರ್ಲಿ, ಯಾವುದೇ ಜಾತಿ ಸೇರಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಎಲ್ಲರೂ ಕೂಡ ಬಡವರು. ಬಡವರಿಗೆ ಶಕ್ತಿ ಕೊಡಬೇಕು, ಬಡವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ, ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ನಾವು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಎಲ್ರಿಗೂ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಶೈಕ್ಷಣಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಬೇಕು. ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗಲ್ಲ, ಇಲ್ಲದ್ರೆ ಸಾಧ್ಯ ಆಗಲ್ಲ. ಮೇಲೆ ಕೆಳಗೆ ಇದ್ರೆ ಸಾಧ್ಯ ಆಗ್ತದ? ಶ್ರೀಮಂತರು ಶ್ರೀಮಂತರೇ, ಬಡವರು ಬಡವರೇ, ಬಡವರು ಬಡವರೇ ಆಗ್ಬಾರದು. ಸಮಾನತೆ ಬರಬೇಕು, ಎಲ್ರಿಗೂ ಸಮಾನತೆ ಬರಬೇಕು. ಆಗ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಗೊತ್ತಾಯ್ತಾ? ಸರ್ವ ಜನಾಂಗದ ಯಾರು ಹೇಳಿದ್ರು ಇದನ್ನ? ಕುವೆಂಪು, ಕೆ.ವಿ. ಪುಟ್ಟಪ್ಪನವರು ಅವ್ರು ಹೇಳಿರ್ತಕ್ಕಂಥ ಮಾತು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ. ಗೊತ್ತಾಯ್ತೀನ? ನಾವು ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ ಅವರು ಹೇಳದಂತೆ ಕೇಳದು. ಬಿಜೆಪಿಯವರು ಗೋಡ್ಸೆ ಹೇಳ್ದ ಕೇಳೋದು. ಯಾವತ್ತಾದ್ರೂ ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಾರ? ಯಾವತ್ತಾರು ಕಾಂಗ್ರೆಸ್ನವರು ಈ ದೇಶಕ್ಕೆ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ನವರು. ಯಾರು ತಂದುಕೊಟ್ಟವರು? ಕಾಂಗ್ರೆಸ್ನವರು. ಅದರಿಂದ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನೀವು ಕಾಂಗ್ರೆಸ್ ಪಕ್ಷ ಬೆಂಬಲಿಸಬೇಕಲ್ವಾ? ಶಿವಶಂಕರಪ್ಪನವ್ರು ಗೆಲ್ಲಿಸಿದ್ರಿ, ಈಗ ಅವ್ರು ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡಬೇಕು? ಸಮರ್ಥ ಅವರನ್ನ ಗೆಲ್ಲಿಸಬೇಕು, ವಿಧಾನಸಭೆಗೆ ಕಳಿಸ್ಕೊಡ್ಬೇಕು. ಅವ್ರ ಜಾಗದಲ್ಲಿ ಸಮರ್ಥ ಅವ್ರನ್ನ ಗೆಲ್ಲಿಸಿ ನೀವು ಕಳಿಸಿದ್ರೆ ಅದು ಸಾಧ್ಯ ಆಗ್ತದೆ. ಅದನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ನಾ ಯಾರು ಅಂತ ಗೊತ್ತಾಯ್ತಾ? ಯಾರು ಅಂತ ಸಿದ್ದರಾಮಯ್ಯ, ಅನ್ನರಾಮಯ್ಯ. ಅದರಿಂದ ಸರ್ ಬಿಜೆಡ್ ಸಮೀರ್ ಅಹಮದ್ ಕರೀಲೇಬೇಕು. ಯಾಕೆ ಅಂದ್ರೆ 5ನೇ ತಾರೀಕಿಗೆ ಅವರು ಬರಲೇಬೇಕು. ಬಿಜೆಡ್ ಸಮೀರ್ ಅಹಮದ್ ಬಂದ್ರೆ ನಿಮ್ಮ ಆತ್ಮೀಯ ಶಿಷ್ಯಂದ್ರು ಅವರಲ್ಲ, ಅವ್ರು ಕರೆಸಲೇಬೇಕು ನೀವು. ನೋಡಪ್ಪ ತಮ್ಮ ಕೇಳು, ಇಲ್ಲಿ ಜಮೀರ್ ಸಾಹೇಬ್ರು
ಕೇರಳದಲ್ಲಿ ಕಾಂಗ್ರೆಸ್ ಪರವಾಗಿ ವೋಟ್ ಕೇಳ್ತಾ ಇದ್ದಾರೆ. 4ನೇ ತಾರೀಕಿನವರೆಗೆ ಅಲ್ಲಿ ಇರ್ತಾರೆ, 5ನೇ ತಾರೀಕು ಇಲ್ಲಿರ್ತಾರೆ. ನಾನೇ ಹೇಳ್ತಾ ಇದ್ದೀನಿ, 5ನೇ ತಾರೀಕು ಇಲ್ಲಿರ್ತಾರೆ, 6, 7ಕ್ಕೆ ಬಾಗಲಕೋಟೆಗೆ ಹೋಗ್ತಾರೆ. ಅದರಿಂದ ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು 9ನೇ ತಾರೀಕು. ಅವತ್ತೇನು ಎಲ್ಲೂ ಹೋಗ್ಬಾರ್ದು. ಎಲ್ಲಿ ನೀವು ಮಾತಾಡ್ರಿ ಅಣ್ಣ ಬಂದು. ಯೋ ಈ ಕಡೆ ನೋಡಯ್ಯ ತಮ್ಮ. 9ನೇ ತಾರೀಕು ಮತಗಟ್ಟೆಗೆ ಹೋಗಿ ಇವ್ರ ಕ್ರಮ ಸಂಖ್ಯೆ 3 ಹಸ್ತದ ಗುರುತು ಹಸ್ತ. ಕಾಂಗ್ರೆಸ್ನ ಚಿಹ್ನೆ ಯಾವುದು? ಹಸ್ತ. ಹಸ್ತದ ಗುರುತಿಗೆ ನೀವು ಓಟ್ ಹಾಕೋದ್ರ ಮೂಲಕ 9ನೇ ತಾರೀಕು ಎಲ್ಲೂ ಮನೆ ಕೆಲಸ ಇಲ್ಲ, ಅವತ್ತು ಬಿಟ್ಬಿಡಿ. ಅವತ್ತು ಓಟ್ ಹಾಕ್ಬಿಟ್ಟೆ ಎಲ್ಲರ ಕೆಲ್ಸಕ್ಕೆ ಹೋಗಿ, ಓಟ್ ಹಾಕದೇನೆ ಹೋಗ್ಬೇಡಿ. ಅದರಿಂದ ನಿಮ್ಮ ಹಕ್ಕು ಇದು. ಓಟ್ ಹಾಕೋದು ಇದೆಯಲ್ಲ, ಇದು ಹಕ್ಕು. ಈ ಹಕ್ಕನ್ನ ಚಲಾಯಿಸೋದನ್ನ ಯಾವತ್ತೂ ಕೂಡ ಕಳ್ಕೋಬಾರದು. ವೋಟ್ ಮಾಡ್ತಕ್ಕಂಥ ಹಕ್ಕನ್ನ ಕಳ್ಕೊಳಕ್ ಹೋಗ್ಬಾರ್ದು. ಬಹಳ ಜನ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಕೂತ್ಬಿಡ್ತಾರೆ. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಟಿವಿನೂ ನೋಡಿ ಓಟು ಹಾಕಿ. ಅದಕ್ಕೆ ನಾನು ಈ ಸಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀನಿ, ಈ ಅದೆಲ್ಲ 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಮೊಬೈಲ್ ಬ್ಯಾನ್ ಮಾಡಿದ್ದೀನಿ. ಯಾಕಂತಂದ್ರೆ ಏನಮ್ಮ ತಾಯಿ, ನಿಂಗೆ ಒಳ್ಳೇದಾಯ್ತಾ ಇಲ್ವಾ? ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗುತ್ತಣ್ಣ. ಯಾಕೆ ಬ್ಯಾನ್ ಮಾಡದೆ ಅಂತಂದ್ರೆ, ಸಮರ್ಥ್ ಅವರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅವರ ಸ್ಥಾನವನ್ನ ಭರ್ತಿ ಮಾಡ್ಲಿಕ್ಕೋಸ್ಕರ ಈ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಶಾಮೂರ್ ಶಿವಶಂಕರಪ್ಪನವರು ಬದುಕಿದ್ರೆ ಈ ಚುನಾವಣೆ ನಡೀತಾ ಇರಲಿಲ್ಲ. ಅವ್ರು ನಿಧನರಾದ್ರಿಂದ ಈ ಚುನಾವಣೆ ನಡೀತಾ ಇದೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ. ಇವತ್ತು ದಾವಣಗೆರೆ ಶಿಕ್ಷಣ, ವೈದ್ಯಕೀಯ ಮತ್ತು ವ್ಯಾಪಾರದಲ್ಲಿ ಮುಂದೆ ಬಂದಿದ್ರೆ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವರ ಕುಟುಂಬದವರು ಕಾರಣ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇವತ್ತು ಅಭಿವೃದ್ಧಿ ಆಗ್ಬೇಕಾದ್ರೆ ಶಾಮನೂರು ಶಿವಶಂಕರಪ್ಪನವರು ಕಾರಣ ಅಂತಕ್ಕಂಥದ್ದನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರು ಮಾಡಿದಂತ ಕೆಲಸಗಳನ್ನ ಮುಂದುವರಿಸಬೇಕಾದ್ರೆ ಮತ್ತೆ ನಮ್ಮ ಸರ್ಕಾರ ಇರೋದ್ರಿಂದ ಸಮರ್ಥ ಅವರನ್ನೇ ಆಯ್ಕೆ ಮಾಡಿದಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಿಜೆಪಿಯವರು 2019ರಿಂದ 23ರವರೆಗೆ 4 ವರ್ಷ ಅಧಿಕಾರದಲ್ಲಿದ್ದರು. ಅವರೆಲ್ಲ ಹೇಳ್ತಾ ಇದ್ರು ಡಬಲ್ ಇಂಜಿನ್ ಸರ್ಕಾರ ಇದ್ರೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇತ್ತು, ಇಲ್ಲಿ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಆದ್ರೆ ಏನೂ ಮಾಡಲಿಲ್ಲ. ಅವರು 4 ವರ್ಷದಲ್ಲಿ ಏನು ಮಾಡಲಿಲ್ಲ. ಮತ್ತೆ ಅವರು ನುಡಿದಂತೆ ನಡೀತಕ್ಕಂಥವ್ರಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರಲ್ಲ. 2019ರಿಂದ 24ರವರೆಗೆ
ಅಧಿಕಾರದಲ್ಲಿದ್ದಾಗ ಅವರು 2018ರಲ್ಲಿ ಒಂದು ಪ್ರಣಾಳಿಕೆಯನ್ನು ಹೊರಡಿಸಿದ್ರು. ಆ ಪ್ರಣಾಳಿಕೆಯಲ್ಲಿ ಸುಮಾರು 600 ಭರವಸೆಗಳನ್ನು ಕೊಟ್ಟಿದ್ರು. ಭರವಸೆಗಳನ್ನು ಈಡೇರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಯಾಕಂದ್ರೆ ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು. ಆದ್ರೆ ಅವರು 4 ವರ್ಷ ಅಧಿಕಾರದಲ್ಲಿ ಇದ್ರೂ ಕೂಡ 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಎಷ್ಟು? 10% ಈಡೇರಿಸಲಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂಥ ಪಕ್ಷ. ಏನ್ ಜನರಿಗೆ ಮಾತು ಕೊಟ್ಟಿರ್ತೀವಿ ಆ ಮಾತನ್ನ ಎಷ್ಟೇ ಕಷ್ಟ ಆದ್ರೂ ಕೂಡ ಈಡೇರಿಸ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆಗ 165 ಭರವಸೆಗಳನ್ನು ಕೊಟ್ಟಿದ್ದೆ ಜನರಿಗೆ. ನಮ್ಮ ಮ್ಯಾನಿಫೆಸ್ಟೋ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದು. 158 ಭರವಸೆಗಳನ್ನೇ ಈಡೇರಿಸ್ತವೆ. ಇನ್ನು ಅದಲ್ಲದೆ 30 ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಕೊಟ್ಟಿದ್ದು. ಆ ಕಾರ್ಯಕ್ರಮಗಳನ್ನು ಕೂಡ ಈಡೇರಿಸ್ತವೆ. ಮತ್ತೆ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಭರವಸೆಗಳನ್ನ ನಾವು ಈಡೇರಿಸಿದ್ದೀವಿ. ಈಗ ಇನ್ನು 3 ವರ್ಷ ಆಗಿಲ್ಲ ನಾವು ಅಧಿಕಾರಕ್ಕೆ ಬಂದು. ಮೇ 20ಕ್ಕೆ 3 ವರ್ಷ ಆಗುತ್ತೆ. ಈ 3 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಭರವಸೆಗಳನ್ನ ಈಡೇರಿಸಿದ್ದೀವಿ. ಜೊತೆಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ ಕರ್ನಾಟಕದಲ್ಲಿ ಜನಸಂಖ್ಯೆ 7 ಕೋಟಿ ಜನ ಇದ್ದಾರೆ. ಅದರಲ್ಲಿ 3.5 ಕೋಟಿ ಮಹಿಳೆಯರಿದ್ದಾರೆ. ಆ 3.5 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ. ಎಲ್ಲರೂ ಹೋಗ್ಬೋದು. ಕರ್ನಾಟಕದಲ್ಲಿ ಎಲ್ಲರೂ ಹೋಗ್ಬೋದು. ಯಾವುದೇ ಮೂಲೆಗೆ ಹೋಗ್ಬೋದು, ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು, ಯಾವುದೇ ಪ್ರವಾಸಿ ಸ್ಥಳಗಳಿಗೆ ಹೋಗ್ಬೋದು, ಅವರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಬೋದು, ಅವರು ಶಾಲೆ ಮಕ್ಕಳನ್ನ ಕಳಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಅದರಿಂದ ನಾವು ಎಲ್ಲ ಗ್ಯಾರಂಟಿ. ಆಮೇಲೆ ಮಧ್ಯವರ್ತಿಗಳಿಲ್ಲ. ಈ ಗ್ಯಾರಂಟಿ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ. ಶಕ್ತಿ ಯೋಜನೆಯಲ್ಲಿ ಮಧ್ಯವರ್ತಿ ಇಲ್ಲ, ಗೃಹಲಕ್ಷ್ಮಿನಲ್ಲಿ ಮಧ್ಯವರ್ತಿ ಇಲ್ಲ, ಗೃಹ ಜ್ಯೋತಿನಲ್ಲಿ ಮಧ್ಯವರ್ತಿ ಇಲ್ಲ, ಅನ್ನಭಾಗ್ಯದಲ್ಲಿ ಮಧ್ಯವರ್ತಿ ಇಲ್ಲ, ಮತ್ತೆ ಯುವ ನಿಧಿ ಕಾರ್ಯಕ್ರಮ ಇದರಲ್ಲಿ ಮಧ್ಯವರ್ತಿ ಇಲ್ಲ. ನೀವು ಯಾರಿಗೂ 5 ಪೈಸೆ ಕೊಡಬೇಕಾಗಿಲ್ಲ. ಇಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 24 ಮಾರ್ಚ್ವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಗ್ಯಾರಂಟಿ ಯೋಜನೆಗಳಿಗೆ 1,31,000 ಕೋಟಿ. ಬಿಜೆಪಿಯವರು ಅಪಪ್ರಚಾರ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಸಾಲ ಮಾಡಿಬಿಟ್ಟಿದ್ದಾರೆ. ನಾನು ಮೊನ್ನೆ ತಾನೇ ಬಜೆಟ್ ಆಯ್ತು, ಅವ್ರಿಗೆ ಹೇಳಿದೆ ಯಾರು ಸಾಲ ಮಾಡಿರೋರು ಅಂತಕ್ಕಂಥದ್ದನ್ನ. ಮತ್ತೆ ನಾವು ಸಾಲ ಮಾಡಿದ್ರು ಕೂಡ ಮಿತಿ ಒಳಗಡೆನೆ ಮಾಡಿದ್ದೀವಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ 2002ರಲ್ಲಿ ನಾವು ಪಾಸ್ ಮಾಡ್ಕೊಂಡು, ಅದ್ರ ಪ್ರಕಾರ ದೇಶದ ಆಸ್ತಿ ಇದೆಯಲ್ಲ, ರಾಜ್ಯದ ಆಸ್ತಿ GSTP ಅಂತ ಇದೆ. ಆ GSTPಯ 25% ಒಳಗಡೆನೆ ಇರಬೇಕು, 25% ಒಳಗಡೆನೆ ಇರಬೇಕು. ನಾವು ಅಷ್ಟೇ ಇದ್ದೀವಿ. ಒಂದು ಸಾಲ ಏನ್ ಮಾಡಿದೀವಿ? ಅತಿಯಾಗಿ ಕಾನೂನು ಒಳಗಡೆನೆ ಮಾಡಿದೀವಿ. ಆದ್ರೂ ಬಿಜೆಪಿಯವರು ನಿನ್ನೆ ಅಶೋಕ ಹೇಳ್ತಾ ಇದ್ದಾರೆ ಸಾಲದ ರಾಮಯ್ಯ. ಹಾಗಾದ್ರೆ ಸಾಲದ ರಾಮಯ್ಯ ಅಲ್ಲ, ಅನ್ನದ ರಾಮಯ್ಯ.
ಹೌದಲ್ವೇನ್ರಿ? 5 kg ಅಕ್ಕಿ ಫ್ರೀಯಾಗಿ ಕೊಟ್ಟವ್ರು ಯಾರು? ಇನ್ನ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟವ್ರು ಯಾರು? ಸಿದ್ದರಾಮಯ್ಯ. ಸಾವಿರ ಸಿದ್ದರಾಮಯ್ಯ ಹೇಳ್ತಾರೆ. ನೀವು ಯಾರಾದ್ರೂ 200 ಯೂನಿಟ್ ವರೆಗೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. ಕರೆಂಟ್ ಕೊಡ್ತೀವಿ, 200 ಯೂನಿಟ್ ವರೆಗೆ ಕರೆಂಟ್ ಕೊಡ್ತೀವಿ. ಯಾರಾದ್ರೂ ಕರೆಂಟ್ ಬಿಲ್ ಕೊಡ್ತೀರಾ? ಯಾರು ಕರೆಂಟ್ ಬಿಲ್ ಕೊಡಂಗಿಲ್ಲ. ಯಾರಿಗಾರು ಲಂಚ ಕೊಡ್ತೀರಾ? ಯಾರಿಗೂ ಕೊಡಂಗಿಲ್ಲ. ಗೃಹ ಜ್ಯೋತಿ 1,26,00,000 ಜನರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ. ಇದ್ರಲ್ಲಿ ಲಂಚ